ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್ ಶುರುವಾಗಿದೆ. ಆದರೆ ಕಳ್ಳರ ಕಾಟ ಶುರುವಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮೇವುಂಡಿ ಗ್ರಾಮದಲ್ಲಿ ಈರುಳ್ಳಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ರಾತ್ರೋರಾತ್ರಿ ಜಮೀನಿಗೆ ಬಂದು 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕಳ್ಳತನ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ 5ರಿಂದ 7 ಸಾವಿರದವರೆಗೆ ಬೆಲೆ ಇದೆ. ಮೆಣಸಿನಕಾಯಿ 1 ಕ್ವಿಂಟಾಲ್ಗೆ 25 ರಿಂದ 35 ಸಾವಿರ ರೂಪಾಯಿ ಬೆಲೆ ಇದೆ. ಇದೀಗ ಕಳ್ಳರ ಕಾಟದಿಂದ ರೈತರು ಹೈರಾಣಾಗಿದ್ದಾರೆ. ರೈತರ ಜೀವನ ಭಾಳ ಕಷ್ಟ ಐತಿ. ಈಗ ನಮ್ಮ ಮನ್ಯಾಗ 18 ಪಿಸಿ ಕಿತ್ತಿದ್ದು ಅಷ್ಟ. ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಒಂದು ಜಮೀನಿನಲ್ಲಿ ಬೆಳೆದಂತ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1 ಎಕರೆ ರೈತರು ಈ ಒಂದು ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಕೆಲವು ಮದುವೆ ಕಾರ್ಯ ಇರೋದ್ರಿಂದ ಅವರು ಜಮೀನಿಗೆ ಬಂದಿರಲಿಲ್ಲ. ಹೀಗಾಗಿ ಸ್ವಲ್ಪ ಈರುಳ್ಳಿ ಮಾತ್ರ ಕಿತ್ತು ಕಟಾವು ಮಾಡಿದ್ರು. ಆದರೆ ಉಳಿದ ಈರುಳ್ಳಿ ಕೂಡ ಜಮೀನಿನಲ್ಲಿತ್ತು. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಇವಾಗ ಭರ್ಜರಿ ಅಂದರೆ 1 ಕ್ವಿಂಟಲ್ಗೆ 8ರಿಂದ 1000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದ್ದು, ಈ ಆಕಾರದ ಈರುಳ್ಳಿಯನ್ನು ಇಲ್ಲಿಯ ರೈತರು ಬೆಳೆದಿದ್ರು. ಈ ರೀತಿ ಆಕಾರದ ಈರುಳ್ಳಿಯನ್ನು ಇದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ 7ರಿಂದ 8 ಸಾವಿರ ರೂಪಾಯಿಗೆ 1 ಕ್ವಿಂಟಲ್ ಮಾರಾಟವಾಗುತ್ತೆ. ಇಂಥ ಈರುಳ್ಳಿ ಜಮೀನಿನಲ್ಲಿದ್ದಂಥ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಮೆಣಸಿನಕಾಯಿ ಕೂಡ ಇವಾಗ ಕಟಾವಿಗೆ ಬಂದಿತ್ತು. ಅಂತ ಈರುಳ್ಳಿಯನ್ನು ಕೂಡ ಇಲ್ಲಿಯ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ರೈತರು ರಾತ್ರಿ ಹಗಲಿ ಕೂಡ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೃದ್ಧವಾಗಿ ಬೆಳೆದಂತ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕಳ್ಳತನ ಕಾಟ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ದೂರು ಸಲ್ಲಿಸಿದ್ರು. ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ನಾವು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ವಿ. ಇವಾಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ. ಆದರೆ ಇಂಥ ಸಮಯದಲ್ಲೇ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ರಾತ್ರಿ ಹಗಲು ಕೂಡ ತಮ್ಮ ಜಮೀನಿನಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ರೈತರ ಬೆಳೆಗಳೇನು ಕಳ್ಳತನ ಆಗಿದ್ದಾವೆ, ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ. ಯಾಕಂತಂದ್ರೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ. ಆದರೆ ಇವಾಗ ಅವರ ಬೆಳೆ ಕಳ್ಳತನ ಆಗ್ತಾ ಇರೋದ್ರಿಂದ ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿರುವಂತಹ ಸಮಯದಲ್ಲೇ ರಾತ್ರೋರಾತ್ರಿ ಬಂದು ಕಳ್ಳರು ಜಮೀನುಗಳಿಗೆ ಲಗ್ಗೆ ಇಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್ ಶುರುವಾಗಿದೆ. ಆದರೆ ಕಳ್ಳರ ಕಾಟ ಶುರುವಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮೇವುಂಡಿ ಗ್ರಾಮದಲ್ಲಿ ಈರುಳ್ಳಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ರಾತ್ರೋರಾತ್ರಿ ಜಮೀನಿಗೆ ಬಂದು 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕಳ್ಳತನ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ 5ರಿಂದ 7 ಸಾವಿರದವರೆಗೆ ಬೆಲೆ ಇದೆ. ಮೆಣಸಿನಕಾಯಿ 1 ಕ್ವಿಂಟಾಲ್ಗೆ 25 ರಿಂದ 35 ಸಾವಿರ ರೂಪಾಯಿ ಬೆಲೆ ಇದೆ. ಇದೀಗ ಕಳ್ಳರ ಕಾಟದಿಂದ ರೈತರು ಹೈರಾಣಾಗಿದ್ದಾರೆ. ರೈತರ ಜೀವನ ಭಾಳ ಕಷ್ಟ ಐತಿ. ಈಗ ನಮ್ಮ ಮನ್ಯಾಗ 18 ಪಿಸಿ ಕಿತ್ತಿದ್ದು ಅಷ್ಟ. ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಒಂದು ಜಮೀನಿನಲ್ಲಿ ಬೆಳೆದಂತ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1 ಎಕರೆ ರೈತರು ಈ ಒಂದು ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಕೆಲವು ಮದುವೆ ಕಾರ್ಯ ಇರೋದ್ರಿಂದ ಅವರು ಜಮೀನಿಗೆ ಬಂದಿರಲಿಲ್ಲ. ಹೀಗಾಗಿ ಸ್ವಲ್ಪ ಈರುಳ್ಳಿ ಮಾತ್ರ ಕಿತ್ತು ಕಟಾವು ಮಾಡಿದ್ರು. ಆದರೆ ಉಳಿದ ಈರುಳ್ಳಿ ಕೂಡ ಜಮೀನಿನಲ್ಲಿತ್ತು. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಇವಾಗ ಭರ್ಜರಿ ಅಂದರೆ 1 ಕ್ವಿಂಟಲ್ಗೆ 8ರಿಂದ 1000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದ್ದು, ಈ ಆಕಾರದ ಈರುಳ್ಳಿಯನ್ನು ಇಲ್ಲಿಯ ರೈತರು ಬೆಳೆದಿದ್ರು. ಈ ರೀತಿ ಆಕಾರದ ಈರುಳ್ಳಿಯನ್ನು ಇದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ 7ರಿಂದ 8 ಸಾವಿರ ರೂಪಾಯಿಗೆ 1 ಕ್ವಿಂಟಲ್ ಮಾರಾಟವಾಗುತ್ತೆ. ಇಂಥ ಈರುಳ್ಳಿ ಜಮೀನಿನಲ್ಲಿದ್ದಂಥ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ.
ಇದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಏನಿದೆ, ಮೆಣಸಿನಕಾಯಿ ಕೂಡ ಇವಾಗ ಕಟಾವಿಗೆ ಬಂದಿತ್ತು. ಅಂತ ಈರುಳ್ಳಿಯನ್ನು ಕೂಡ ಏನು ಇಲ್ಲಿಯ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಏನು ರೈತರು ರಾತ್ರಿ ಹಗಲಿ ಕೂಡ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೃದ್ಧವಾಗಿ ಬೆಳೆದಂತ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕಳ್ಳತನ ಕಾಟ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ದೂರು ಸಲ್ಲಿಸಿದ್ರು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಾಲ ಸೋಲ ಮಾಡಿ ನಾವು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ವಿ, ಇವಾಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ, ಆದರೆ ಇಂಥ ಸಮಯದಲ್ಲೇ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ರಾತ್ರಿ ಹಗಲು ಕೂಡ ತಮ್ಮ ಜಮೀನಿನಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ರೈತರ ಬೆಳೆಗಳೇನು ಕಳ್ಳತನ ಆಗಿದ್ದಾವೆ, ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ. ಯಾಕಂತಂದ್ರೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ, ಆದರೆ ಇವಾಗ ಅವರ ಬೆಳೆ ಕಳ್ಳತನ ಆಗ್ತಾ ಇರೋದ್ರಿಂದ ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿರುವಂತಹ ಸಮಯದಲ್ಲೇ ರಾತ್ರೋರಾತ್ರಿ ಬಂದು ಕಳ್ಳರು ಜಮೀನುಗಳಿಗೆ ಲಗ್ಗೆ ಇಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್ ಶುರುವಾಗಿದೆ, ಆದ್ರೆ ಕಳ್ಳರ ಕಾಟ ಶುರುವಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮೇವುಂಡಿ ಗ್ರಾಮದಲ್ಲಿ ಈರುಳ್ಳಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ರಾತ್ರೋರಾತ್ರಿ ಜಮೀನಿಗೆ ಬಂದು 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕಳ್ಳತನ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ 5ರಿಂದ 7 ಸಾವಿರದವರೆಗೆ ಬೆಲೆ ಇದೆ. ಮೆಣಸಿನಕಾಯಿ 1 ಕ್ವಿಂಟಾಲ್ಗೆ 25ರಿಂದ 35 ಸಾವಿರ ರೂಪಾಯಿ ಬೆಲೆ ಇದೆ. ಇದೀಗ ಕಳ್ಳರ ಕಾಟದಿಂದ ರೈತರು ಹೈರಾಣಾಗಿದ್ದಾರೆ. ರೈತರ ಜೀವನ ಭಾಳ ಕಷ್ಟ ಐತಿ. ಈಗ ನಮ್ಮ ಮನ್ಯಾಗ 18 ಪಿಸಿ ಕಿತ್ತಿದ್ದು ಅಷ್ಟ. ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಈ ಒಂದು ಜಮೀನಿನಲ್ಲಿ ಬೆಳೆದಂತ ಏನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1 ಎಕರೆ ಏನು ರೈತರು ಈ ಒಂದು ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಏನು ಕೆಲವು ಮದುವೆ ಕಾರ್ಯ ಇರೋದ್ರಿಂದ ಅವರು ಜಮೀನಿಗೆ ಬಂದಿರಲಿಲ್ಲ. ಹೀಗಾಗಿ ಏನು ಸ್ವಲ್ಪ ಈರುಳ್ಳಿ ಮಾತ್ರ ಕಿತ್ತು ಕಟಾವು ಮಾಡಿದ್ರು. ಆದರೆ ಉಳಿದ ಈರುಳ್ಳಿ ಕೂಡ ಜಮೀನಿನಲ್ಲಿತ್ತು. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಇವಾಗ ಭರ್ಜರಿ ಅಂದರೆ 1 ಕ್ವಿಂಟಲ್ಗೆ 8ರಿಂದ 1000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದ್ದು, ಈ ಆಕಾರದ ಈರುಳ್ಳಿಯನ್ನು ಇಲ್ಲಿಯ ರೈತರು ಬೆಳೆದಿದ್ರು. ಈ ರೀತಿ ಆಕಾರದ ಈರುಳ್ಳಿಯನ್ನು ಇದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ 7ರಿಂದ 8 ಸಾವಿರ ರೂಪಾಯಿಗೆ 1 ಕ್ವಿಂಟಲ್ ಮಾರಾಟವಾಗುತ್ತೆ. ಇಂಥ ಈರುಳ್ಳಿ ಜಮೀನಿನಲ್ಲಿದ್ದಂಥ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಏನಿದೆ, ಮೆಣಸಿನಕಾಯಿ ಕೂಡ ಇವಾಗ ಕಟಾವಿಗೆ ಬಂದಿತ್ತು. ಅಂತ ಈರುಳ್ಳಿಯನ್ನು ಕೂಡ ಏನು ಇಲ್ಲಿಯ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಏನು ರೈತರು ರಾತ್ರಿ ಹಗಲಿ ಕೂಡ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೃದ್ಧವಾಗಿ ಬೆಳೆದಂತ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕಳ್ಳತನ ಕಾಟ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ದೂರು ಸಲ್ಲಿಸಿದ್ರು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಾಲ ಸೋಲ ಮಾಡಿ ನಾವು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ವಿ, ಇವಾಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ, ಆದರೆ ಇಂಥ ಸಮಯದಲ್ಲೇ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ರಾತ್ರಿ ಹಗಲು ಕೂಡ ತಮ್ಮ ಜಮೀನಿನಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ರೈತರ ಬೆಳೆಗಳೇನು ಕಳ್ಳತನ ಆಗಿದ್ದಾವೆ, ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ. ಯಾಕಂತಂದ್ರೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ, ಆದರೆ ಇವಾಗ ಅವರ ಬೆಳೆ ಕಳ್ಳತನ ಆಗ್ತಾ ಇರೋದ್ರಿಂದ ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿರುವಂತಹ ಸಮಯದಲ್ಲೇ ರಾತ್ರೋರಾತ್ರಿ ಬಂದು ಕಳ್ಳರು ಜಮೀನುಗಳಿಗೆ ಲಗ್ಗೆ ಇಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್ ಶುರುವಾಗಿದೆ, ಆದ್ರೆ ಕಳ್ಳರ ಕಾಟ ಶುರುವಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮೇವುಂಡಿ ಗ್ರಾಮದಲ್ಲಿ ಈರುಳ್ಳಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ರಾತ್ರೋರಾತ್ರಿ ಜಮೀನಿಗೆ ಬಂದು 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕಳ್ಳತನ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ 5ರಿಂದ 7 ಸಾವಿರದವರೆಗೆ ಬೆಲೆ ಇದೆ. ಮೆಣಸಿನಕಾಯಿ 1 ಕ್ವಿಂಟಾಲ್ಗೆ 25ರಿಂದ 35 ಸಾವಿರ ರೂಪಾಯಿ ಬೆಲೆ ಇದೆ. ಇದೀಗ ಕಳ್ಳರ ಕಾಟದಿಂದ ರೈತರು ಹೈರಾಣಾಗಿದ್ದಾರೆ. ರೈತರ ಜೀವನ ಭಾಳ ಕಷ್ಟ ಐತಿ. ಈಗ ನಮ್ಮ ಮನ್ಯಾಗ 18 ಪಿಸಿ ಕಿತ್ತಿದ್ದು ಅಷ್ಟ.
12ನೇ ಭಾಗ ಹೋಗಿತ್ತು. ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಈ ಒಂದು ಜಮೀನಿನಲ್ಲಿ ಬೆಳೆದಂತ ಏನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1